ಇಷ್ಟೊತ್ತಾದ್ರೂ ಬಂಗಾರಿ ಇನ್ನೂ ಕರಿನೇ ಇಲ್ವಲ್ಲ ಊಟಕ್ಕೆ. ಏನು ಮಾಡ್ತಿದ್ದಳು? ಇಷ್ಟೊತ್ತಿಗೆಲ್ಲ ಕರಿತಿದ್ಲು, ಊಟ ಆಯ್ತು ಬತ್ತೆ ಊಟ ಮಾಡುವ ಅಂತ ಅಷ್ಟೊಂದು ಹಿಂಸೆ ಮಾಡ್ತಿದ್ಲು. ಎಲ್ಲೋದ್ಲು? ಹೊಟ್ಟೆ ಬೇರೆ ಹಸಿತೈತೆ, ಏನೋ ಗಮ್ಮಂತಾಯ್ತು. ಏನು ಅಡುಗೆ ಮಾಡಿದಳೋ ಏನೋ. ಅಯ್ಯೋ ಏನು ಮಾಡೋದು, ಕರಿಲಿಲ್ವಲ್ಲ ಅವಳು ಇನ್ನೂ. ಒಂದು ತೊಟ್ಟು ನೀರು ಕುಡಿದಂಗೆ ಕೂತಿದ್ದೀನಿ. ಏನೋ ಒಳ್ಳೆ ಅಡುಗೆ ಮಾಡೋಳೆ ಊಟ ಮಾಡೋದ ಅಂತ. ಇವಳು ನೋಡಿದ್ರೆ ಇನ್ನೂ ಕರೆದೇ ಇಲ್ವಲ್ಲ, ಏನು ಮಾಡೋದು? ನೋಡೋದ ಇನ್ನು ಸಿವತ್ತು. ಪಾಪ ಇನ್ನೂ ಅಡುಗೆ ಆಗಿದ್ದದೋ ಇಲ್ವೋ. ಆಗಿದ ತಕ್ಷಣ ಅವಳು ಊಟ ಮಾಡೋಕ್ಕೂ ಮುಂಚೆ ನನ್ನನ್ನು ಕರಿತಾ ಇದ್ಲು. ಪಾಪ ಇನ್ನೂ ಅಡುಗೆ ಮಾಡಿಲ್ವೇನೋ. ಸ್ವಲ್ಪ ಹೊತ್ತು ನೋಡೋದ. ಅತ್ತೆ ಊಟ ಹಾಕಬ್ರನಾ? ಬೇಡ 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 ಬೇಡ, ನನಗೆ ಮಾಡೋಗು. ನಂದು ಆಯ್ತು ಕಣತೆ. ನೀವು ಮಾಡಲ್ವಾ? ಬಂಗಾರಿ ಹತ್ರ ಇಕ್ಕಿಸ್ಕೊಂಡ್ ಅವಳ ಹತ್ರನೇ ಊಟ ಮಾಡ್ತೀರಾ? ಇಲ್ಲ ಹಂಗೇನಿಲ್ಲ ಹಂಗೇನಿಲ್ಲ ಅನ್ಕೊಂಡು ಡೈಲಿ ಅವಳು ಮಾಡಿದ ಅಡುಗೆನೇ ಅಲ್ವಾ ತಿಂತಿರೋದು. ನಾವೇ ಖಾರ ನೀರು ಅನ್ಕೊ ತಿಂತಿದ್ದೀವಿ. ಯಾಕಂಗಂದಿ ಕೃಷ್ಣ? ಪಾಪ ಅವಳು ನಿನ್ ಕರೀಕಿಲ್ವಾ? ನಾನೇನು ಇಕ್ಕೊಡು ಅಂದನ. ಅವಳೇ ಪಾಟಿ ಹಿಂಸೆ ಮಾಡ್ತಾಳಲ್ಲ, ಅವಳಿಗೆ ಬೇಜಾರು ಮಾಡ್ಬಾರ್ದು ಅಂತ ಉಂತೀನಿ ಅಷ್ಟೇ. ಇವತ್ತು ನಾನೇನು ಊಟ ಮಾಡಿಕ್ಕಿಲ್ಲ ಕತೆ. ಬೇಡ ಹೋಗು, ಬತ್ತೆ ಹಾಕೊಡ್ತೀನಿ. ಇಷ್ಟೊತ್ತಾಯ್ತು ಇನ್ನೂ ಮಾಡಿಲ್ಲ. ಏನು ಸಾರು? ಅಯ್ಯೋ ಸಾರು ನೀವೇ ಬೆಳಕಾಳು ನೀರು ಮಾಡು ಅಂದ್ರಲ್ಲ. ಸೊಪ್ಪು ಗಿಪ್ಪು ಏನು ಸಿಕ್ಕಿಲ್ಲ. ಬೆಳಕಾಳು ಸಾರು ಉಪ್ಪು ಸಾರು ಮಾಡೀನಿ. ಖಾರನೂ ಆರಿಸಿಲ್ಲ, ಜೀರಿಗೆ ಮೆಣಸು ಏನು ಇತ್ತಿಲ್ಲ. ಅದಕ್ಕೆ ಹಂಗೆ ಮೆಣಸಿಕಾಯಿ ಚಿವ್ಕೆ ಊಟ ಮಾಡೋದ ಬನ್ನಿ. ಬೇಡ 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 ನಂಗೆ ಬೇಡ, ನೀನು ಉಣ್ಣೋಗು. ಬತ್ತೆ ಹಾಕೊಡ್ತೀನಿ. ಇಷ್ಟೊತ್ತಾಗದೆ ನಾನೀಗ ಊಟ ಮಾಡ್ಬಿಟ್ಟು ಮನಿಕತ್ತೀನಿ. ನಿಮಗೆ ಕೊಟ್ಬಿಟ್ಟು ನಾನು ಉಂಡ್ಬಿಟ್ಟು ಮನಿಕತ್ತೀನಿ ಬನ್ನಿ. ಬೇಡಕಲೆ ಎಲ್ಲ ಊಟ ಮಾಡಿದ್ರಾ? ಎಲ್ಲ ಮಾಡಿದ್ರು. ಸರಿ ಹೋಗು, ನೀನು ಉಂಡ್ಬಿಟ್ಟು ಮನಿಗೆ ಹೋಗು. ನಂಗೆ ಊಟ ಬೇಡಕತೆ. ಅದೇನೋ ಊಟ ಮಾಡಿದ್ದೆ ಜಾಸ್ತಿ ಆಗ್ಬಿಟ್ಟದೆ. ಈಗೇನು ಬೇಡಕತ್ತೆ, ಹೋಗು ನಾನು ಮನಿಕತ್ತೀನಿ. ಹಂಗೆ ಮನಿಕೊಂಡು ರಸ್ಕೊಂಡು ಏನು ಹೊಟ್ಟೆ ಸಿತಲಕತ್ತೆ, ಹೋಗು. ಸರಿ ಕಣತೆ, ಹಂಗಾರೆ ಉಂಡ್ಬಿಟ್ಟು ಮನಿಕೊಳ್ಳೋಣ ನಾನು. ಸರಿ ಆಯ್ತು. ನಿಂತ್ಕೋ ಕೃಷ್ಣ ಇಲ್ಲಿ. ಏನತ್ತೆ? ಅದಕ್ಕೆ ನೀನು ನಿನ್ ಗಂಡನೋ ಪಾಟಿ ಜೋರಾಗಿ ಮಾತಾಡ್ತಿದ್ರಲ್ಲ, ಜಗಳ ಗಿಗ್ಲ ಆಡ್ತಿದ್ರಾ? ಇಲ್ಲ, ಯಾವಾಗತ್ತೆ ಓತಾರೆ? ಹಂಗೇನು ಇಲ್ಲ. ಸರಿ ಆಯ್ತು, ಹೋಗು ಉಂಡ್ಬಿಟ್ಟು ಮನಿಗೆ ಹೋಗು. ಹೆಂಗೋ ಉಂಡ್ಬಿಟ್ಟು ಮನಿಕೊಳ್ಳಂತ ಇವಳು. ಬಂಗಾರಿ ಕರಿತಾಳಲ್ಲ, ಒಳ್ಳೆ ತರಕಾರಿ ಗಿರ್ಕಾರಿಯಾಗಿ ಸಾರು ಮಾಡಿರ್ತಾಳೆ. ಊಟ ಮಾಡದ ಬೆಳೆಕಾಳು ನೀರು ಯಾರು ತಿಂದರು? ಹೆಂಗೋ ರವ್ವ ತಂದು ಕೊಡ್ತಾಳೆ. ಉಣ್ಣದ ಏನು ನನ್ನ ಕಾಸು ಖರ್ಚಾಯ್ತಿತ್ತ. ಆದ್ರೆ ಇಷ್ಟೊತ್ತಿಗೆಲ್ಲ ಕರಿತಿದ್ಲು. ಇವತ್ತು ಇನ್ನೂ ಕರ್ದೇ ಇಲ್ವಲ್ಲ, ಎಲ್ಲೋದ್ಲು? ಎಲ್ಲ ಉಂಡ್ಬಿಟ್ಟು ಮನೆ ಕತ್ತ ಕೂತವ್ರೆ. ನಾನಿನ್ನೂ ಊಟನೇ ಮಾಡಿಲ್ಲ. ಈ ಬಂಗಾರಿ ಕರ್ದೇ ಇಲ್ವಲ್ಲ, ಇನ್ನೂ ಅಡುಗೆ ಆಗಿಲ್ವಾ? ಅಯ್ಯೋ ಒಲೆಯಲ್ವಾ, ಗ್ಯಾಸ್ ಆಗಿದ್ರೆ ಬಿರ್ನೆ ಮಾಡೋಳು. ಒಲೆ ಸೌದೆ ಹತ್ತುತ್ತೆ ಅಲ್ವೇನೋ. ಹೊಟ್ಟೆ ಬೇರೆ ಪಾಟೆ ಸಿತ ಕೂತದೆ. ಏನಪ್ಪ ಮಾಡನೆ? ಅಡುಗೆ ಆದ ತಕ್ಷಣತೆ ಬತ್ತೆ ಅಂತ ಹಿಂಸೆ ಮಾಡ್ತಿದ್ಲು. ಇವತ್ತೇನು ಅಷ್ಟೊತ್ತಿಂದ ಕಾಣ್ತಾನೆ ಇಲ್ವಲ್ಲ, ಎತ್ತಾಗೋದ್ಲು? ರವ್ವ ಏನಾರೇ ನಿಮ್ಮ ಅತ್ತೆಗೆ ಇಕ್ಬೇಡ ಅಂತ ಹೇಳ್ಕೊಟ್ಬಿಟ್ಲಾ? ಚೇಚೆ ಹಂಗೇನಿಲ್ಲ. ಪಾಪ ರವ್ವನು ಎಲ್ಲರಿಗೂ ಇಕ್ತಿದ್ಲು, ನನಗಲ್ದೇನೆ ಮನೆಯವ್ರಿಗೆಲ್ಲರಿಗೂ. ಅವತ್ತು ಕೋಳಿ ತಂದು ಎಲ್ರಿಗೂ ಇಕ್ಕವಳೆ. ಯಾಕೆ ಬೇಡ ಅಂದಳು ಹಂಗೇನು ಅನ್ನಕ್ಕಿಲ್ಲ. ರವ್ವ ಹೋದ್ಮೇಲೆ ಕರೆದ್ಲಲ್ಲ ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ. ರಾತ್ರಿ ಊಟಕ್ಕೆ ಕರಿತಲ್ವಲ್ಲ ಇನ್ನೂ. ಏನು ಮಾಡೋದು? ನಾನೇ ಕರಿಯೋಣ? ಅಯ್ಯೋ ನಾನೇ ಹೆಂಗೆ ಕೇಳನೆ ಊಟಕ್ಕ ಬಾ ಅಂತ. ಅಷ್ಟೊಂದು ಹಿಂಸೆ ಮಾಡ್ತಿದ್ಲು ಅಂತ ಹೆಂಗೋ ಒಳ್ಳೆ ಚಾನ್ಸ್ ಊಟ ಮಾಡ್ಬೋದಿತ್ತು. ಈಗ ನಾನೇ ಕರಿಯೋಕಾಯ್ತದ? ಏನು ಮಾಡೋದು? ನೋಡೋದೇ ನಸಿವತ್ತು. ಅಯ್ಯೋ ಟಿ ವಿಲಿ ಕರೆನ್ಸಿ ಏನೂ ಇಲ್ಲ, ಟಿ ವಿ ನೋಡೋದ ಅಂದರೆ ಏನು ಮಾಡೋದು? ನಿದ್ದೆ ಬೇರೆ ಬರ್ತದೆ, ಹೊಟ್ಟೆ ಬೇರೆ ಸಿಗ್ತದೆ. ಅದು ಏನಾರು ಆಗಲಿ, ನಾನೇ ಕರ್ಬಿಡ್ತೀನಿ ಬಂಗಾರಿಯ. ಬಂಗಾರಿ 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 ಮಾತಾಡ್ತಲ್ಲ. ಲೇ ಬಂಗಾರಿ. ಬಂಗಾರಿ. ಅತ್ತೆ ಬಾಯಿಲಿ ಏನು ಮಾಡ್ತಿದ್ದಿ? ಏನತ್ತೆ ಇದಕ್ಲೆ ಆಕಳಿಸ್ತಿದ್ದಿ? ಯಾಕೆ ನಿದ್ದೆ ಬರ್ತದ? ಏನತ್ತೆ ಮನ್ಗಿರೋಳ ಕೂಗಿ ಎಬ್ಬರಿಸ್ಬಿಟ್ಟು ನಿದ್ದೆ ಬರ್ತದ ಅಂತಿರಲ್ಲ. ಏನು ಮನ್ಗಿದಾಗ್ಲೇ? ಕಣತೆ ಚೆನ್ನಾಗಿ ನಿದ್ದೆ ಬಂದಿತ್ತು, ಆಗ್ಲೇ ಕನಸು ಬಂದಿತ್ತು. ಏನ ಊಟ ಮಾಡ್ದ? ಅತ್ತೆ ಊಟ ಆಗ್ಲೇ ಆಯ್ತು, ಉಣ್ಬಿಟ್ಟು ಮಲ್ಗಿದೆ. ಊಟ ಆಯ್ತಾ? ಏನ್ ಅಡ್ಗೆ ಮಾಡಿದೆ ಅತ್ತೆ? ಅದೇ ಮಧ್ಯಾಹ್ನ ತರಕಾರಿ ಸಾರು ಮಾಡಿದ್ನಲ್ಲ, ಅದೇ ಸಾಂಬಾರಿತ್ತು. ಅಕ್ಕಿ ಹಾಕ ಊಟ ಮಾಡಿದೆ ಅಷ್ಟೇ. ಬಂಗಾರಿ ಅಡ್ಗೆ ಆದ ತಕ್ಷಣ ಬತ್ತೆ ಊಟ ಮಾಡು ಅಂತಿದೆ. ಇವತ್ತೇನು ಇಷ್ಟು ಬೇಗ ಊಟ ಮಾಡ್ಬಿಟ್ಟು ಒಬ್ಳೆ ಮಲಗಿದ್ಯಾ? ಯಾಕೆ ಅಂದ್ರೆ ನಾನು ಉಂಟಿದ್ದಿಲ್ಲ, ಸುಮ್ಮನೆ ಬಾಯಿ ಮತ್ತು ಕರೀಲಿಲ್ವಲ್ಲ ಅದಕ್ಕೆ ಕೇಳಿದೆ. ಅಯ್ಯೋ ಅತ್ತೆ ಸುಮ್ಮನೆ ಯಾಕೆ ಬಾಯಿ ಮತ್ತು ಕರೀಲಿ? ಅದು ಅಮ್ಮ ತಂದ್ಕೊಟ್ಟಿದ್ದು ರೇಷನ್ನು ಎಲ್ಲ ಐಟಮು ಖಾಲಿ ಆಯ್ತಾ, ಅದಕ್ಕೆ ಸಂಜೆಲಿ ಏನು ಅಡುಗೆ ಮಾಡಲಿಲ್ಲ. ಮಧ್ಯಾಹ್ನ ತರಕಾರಿ ಸಾರು ಸ್ವಲ್ಪ ಇತ್ತು, ಒಬ್ಳಿಗಷ್ಟೇ ಆಯ್ತಿತ್ತು. ಅದಕ್ಕೆ ಅನ್ನ ಮಾಡ್ಕೊಂಡು ನಾನು ನಿಮ್ಮ ಮಗನೂ ಊಟ ಮಾಡ್ದೋ. ಅದಕ್ಕೆ ನಿಮ್ಮನ್ನು ಕರೀನಿಲ್ಲ ಅತ್ತೆ, ಬೇಜಾರು ಮಾಡ್ಕೋಬೇಡಿ. ಹೋ ಹಂಗ? ಅತ್ತೆ, ಇಲ್ಲಾಂದ್ರೆ ನಾನು ಕರೀದೇ ಇರ್ತಿದ್ನ. ಅದು ದುಡ್ಡೆಲ್ಲ ಖಾಲಿ ಆಗೋಗೈತೆ. ಏನಂದ್ರೆ ಏನು ಸಾಮಾನಿಲ್ಲ, ಏನೂ ಇಲ್ಲ. ಈಗ ನಿಮ್ಮ ಅವ್ವ ಬಂದಿತ್ತಲ್ಲ, ಕೊಟ್ಬಿಟ್ಟು ಹೋಗ್ನಿಲ್ವಾ? ಇಲ್ಲ ಕಣತೆ ಕೊಟ್ಟಿಲ್ಲ, ಊರಿಗೋಗಿ ಅಲ್ಲಿ ಫೋನ್ ಪೇ ಮಾಡಿಸ್ತೀನಿ ಅಂತ ಅಂತು. ಸರಿ ಆಯಿತು ಅಂದೆ. ಇಲ್ಲ ಇರೋದು 2 ದಿನ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊ, ಆಮೇಲೆ ಹಾಕ್ತೀನಿ ಅಂತ. ಅದಕ್ಕೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಅದೇ ಕಣತೆ. ಊಟಕ್ಕೆ ಕರೀನಿಲ್ಲ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಯಾಕೆ ಬೇಜಾರು? ನಾನೇನು ಕಾಯ್ಕ ಕೂತಿದ್ದಾನ ನಿನ್ನ ಅಡುಗೆನೆಯ? ಇಷ್ಟೊತ್ತಿಂದ ಕಾಣೆ ಇಲ್ವಲ್ಲ, ಅದಕ್ಕೆ ಹಂಗೆ ಕೂಗ್ದೆ. ಮನ್ಗಿದಾ? ಕಣತೆ ಮನ್ಗಿದೆ. ಬೆಳಿಗ್ಗೆ ಏನು ನಾಷ್ಟ ಮಾಡ್ತಿ? ಗೊತ್ತಿಲ್ಲ ಕಣತೆ, ಅದೇ ಹೇಳಿದ್ನಲ್ಲ ಏನೂ ಇಲ್ಲ ಅಂತ. ಒಂಚೂರು ಅನ್ನ ಇರುತ್ತೇನೋ, ಚಿತ್ರಾನ್ನ ಮಾಡ್ಕೊತೀನಿ. ಏನೂ ಇಲ್ವಲ್ಲ, ನಿಮ್ಮ ಮಗಂಗೆ ಹೇಳಿದ್ರೆ ನನ್ನ ಹತ್ರ ಕಾಸೆಲ್ಲ ಐತೆ, ಎಲ್ಲ ಅವ್ವನ್ ಕೊಟ್ಬಿಡ್ತೀನಿ, ನನ್ನ ಏನು ಕೇಳಬೇಡ ಅಂತಾನೆ. ಅವ್ನಿಗೆ ಹೇಳಿದ್ದೀನಿ ಎಲ್ಲ ಇರು ಆಯಿತು ಹಾಕ್ತೀನಿ ಅಂದವ್ರೆ. 4 ಗಂಟೆ ಹೆಂಗೆಂಗೋ ಅಡ್ಜಸ್ಟ್ ಮಾಡ್ಕೋಬೇಕು.
ಸರಿ ಕಣತೆ, ಬೇಜಾರು ಮಾಡ್ಕೋಬೇಡಿ. ಹೋಗಿ ಮಲಿಕತ್ತೀನಿ. ಹಾಂ ಸರಿ ಸರಿ ಆಯ್ತು, ಹೋಗಿ ಮನೆಗೆ ಹೋಗು. ಹ್ಞೂ ಅಲ್ಲ, ಈ ಬಂಗಾರಿ ಊಟಕ್ಕೆ ಕರಿತಾಳೆ ಅಂತ ನಾನು ಕೂತೀನಿ, ಊಟನೂ ಮಾಡ್ದಂಗೆ. ಇವ್ರು ನೋಡಿದ್ರೆ ತಿನ್ಬಿಟ್ಟು ಮನ್ಗವಳೆ. ಸರಿ ಅದಳ್ಕೊಂಡ್ಬಿಡು ಇವಳುವೆ. ನಾನಿಲ್ಲಿ ಕಾಯ್ತಾ ಕೂತೀನಿ, ಇವಳು ಅಲ್ಲ ಕನ್ಸ್ಕೊಂತಿದ್ದಾಳಂತೆ. ಅಯ್ಯಯ್ಯೋ, ನಾನು ಇವಳು ಮಾಡ್ತಾಳೆ ಅನ್ಕೊಂಡ್ರೆ ಏನಪ್ಪ ಮಾಡೋದೀಗ? ಅವತ್ತಿನ ಹಚ್ಕಟ್ಟಾಗಿ ಉಂಡಿ ಈಗ ಬೆಳೆಕಾಳು ನೀರು ಉಣ್ಬೇಕು ಅಂದರೆ ಉಣ್ಣಕ್ಕೆ ಹಾಕಿಲ್ಲ. ಕೃಷ್ಣಂಗೆ ಬೇರೆ ಬೇಡ ಊಟ ಉಣ್ಬಿಟ್ಟು ಮನೆಗೆ ಹೋಗು ಅಂದೆ. ಹೊಟ್ಟೆ ಬೇರೆ ಪಾಟಿ ಹಸಿತೈತೆ. ಈ ಬಂಗಾರಿ ನೋಡು, ಅತ್ತೆ ಕರೀದೆ ತಾನೇ ತಿನ್ಬಿಟ್ಟು ಮನ್ಗವಳೆ. ನನಗೊಂಚೂರು ಕೊಟ್ಬಿಟ್ಟಿದ್ರೆ ಏನಾಯ್ತಿತ್ತು? ರವ ಏನು ತಂದ್ಕೊಡ್ತೀನಿ ಅಂತ ಮೆರೆದ್ಬಿಟ್ಲು. ಈಗ ಹಂಗೆ ಹೋಗೋಳೆಲ್ಲ. ನನಗೆ ಬೇರೆ ರುಚಿಯಾಗಿಲ್ಲ, ಇವಾಗ ಉಣ್ಣಕ್ಕೆ ಹಾಕಿಲ್ಲ. ಹೊಟ್ಟೆ ಬೇರೆ ಹಸಿತೈತೆ. ಕೃಷ್ಣ ಮನಿಕಬಿಟ್ಲ. ಏನು ಮಾಡೋದು, ಬೇರೆ ಗತಿನೇ ಇಲ್ಲ. ಅದನ್ನೇ ಉಪ್ಸಾರು ಊಟ ಮಾಡ್ಬಿಟ್ಟು ಮನಿಕೊಳ್ಳೋದು. ಅಲ್ಲಿ ಚಿತ್ರಾನ್ನ ಮಾಡ್ತಾಳೆ, ಅದ್ರಲ್ಲಾರು ಕೊಡ್ತಾಳೆ. ಅದನ್ನ ಏನು ಅಳ್ತೆಗೆ ಮಾಡ್ಕೊಂಡಾಳೆ ಇಬ್ರಿಗೆ. ಬೆಳಗ್ಗೆ ಚಿತ್ರಾನ್ನ ಉಂಡ್ರಾಯ್ತು. ಕೃಷ್ಣ ಕೃಷ್ಣ, ಅಯ್ಯೋ ಇವಳು ಮನ್ಗಿದಾಳೆ ಏನೋ ಕಾಣಲ್ಲಪ್ಪ. ಲೇ ಕೃಷ್ಣವೇಣಿ, ಮನಿಕಂಡ ಕೃಷ್ಣ. ಅಯ್ಯೋ ಎತ್ತಿ ಯಾಕೆ ಹಿಂಗೆ ಹೋಗ್ಕೊಂಡಳು? ಮನಿಗೆ ಹೋಗಿ ಬಂದ್ಬಿಟ್ಟು ತಿರ್ಗಾ ಕಿರ್ಚ್ಕೊತಾಳಲ್ಲ. ಇವ್ರ ಮಗ ನೋಡಿದ್ರೆ ನನ್ನ ಮಾತು ಕೇಳಕ್ಕಿಲ್ಲ ಅಂತಾನೆ ಅತ್ತೆ ಬಂಗಾರಿಗೆ ಸಪೋರ್ಟ್ ಮಾಡ್ತಾಳೆ. ನನ್ನ ಮಾತ್ರ ಕರಿತಾಳೆ ಕೃಷ್ಣ ಕೃಷ್ಣ ಅಂತ. ಮನ್ಗಿದ್ಯಮ್ಮಿ? ಹಾ ಬಂದೆ ಅತ್ತೆ. ಏನತ್ತೆ? ಮನ್ಗಿದೆ ನಾನು. ಉಂಡ್ಬಿಟ್ಟು ಮನೆಗೆ ಹೋಗು ಅಂದ್ರಿ ತಾನೆ, ಯಾಕಂಗೆ ಕೂಗ್ತಿದ್ದೀರಾ? ಇಷ್ಟು ದಿನ ಮನೆಗೆ ಬಿಟ್ಟ? ಸರಿ ಹೋಗು, ಊಟ ಹಾಕ ಬರೋಗು. ಊಟವಾ? ಬೆಳೆ ಕಳ್ಸಾರಲ್ಲ. ಬೇಡ, ನಂಗೆ ಹೊಟ್ಟೆ ತುಂಬೈತೆ, ಮನೆಗೆ ಹೋಗು ಅಂದ್ರಲ್ಲತ್ತೆ. ಊಟ ಬೇಡ ಅಂದ್ರಲ್ಲ ನೀವು, ಅದಕ್ಕೆ ನಿಮ್ಮದು ಸ್ವಲ್ಪ ಅನ್ನ ಇತ್ತು, ಬೇಡ ಅಂದ್ರಲ್ಲ. ಬೆಳಗ್ಗೆ ತಂಗನ ತಿನ್ಬೇಕಾಗುತ್ತೆ ನಾನೇ ಅಂದ್ಬಿಟ್ಟು ಎಲ್ಲನೂ ಊಟ ಮಾಡ್ಕೊಬಿಟ್ಟೆ. ಅನ್ನ ಸ್ವಲ್ಪನೂ ಇಲ್ಲ. ಹಾಂ ಹೊಸಿನೂ ಇಲ್ವಾ? ಅತ್ತೆ ನೀವೆಲ್ಲಿ ಊಟ ಮಾಡ್ತಿದ್ರಿ? ಬಂಗಾರಿ ಹತ್ರನೇ ಇಸ್ಕೊ ಊಟ ಮಾಡ್ತಿದ್ರಲ್ಲ, ಸ್ವಲ್ಪ ಜಾಸ್ತಿ ಇತ್ತು ಅಂತ ಕರ್ದೆ. ಬೇಡ ಅಂದ್ರಲ್ಲ, ಅದಕ್ಕೆ ನಾನೇ ಎಲ್ಲ ತಿನ್ಕೊಬಿಟ್ಟೆ. ಹಾಂ ಹೊಸಿನೂ ಇಲ್ವಾ? ಇಲ್ಲ ಕಣತೆ, ಯಾಕೆ ಊಟ ಮಾಡ್ಬೇಕಿತ್ತಾ? ಮತ್ತೆ ಅಕ್ಕಿ ಹಾಕನ? ಬೇಡ 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 ಬಿಡು, ಸುಮ್ಮನೆ ಯಾಕೆ ಅಕ್ಕಿ ಹಾಕಿ ಒಲೆಸಿ. ಬೇಡ ಹೋಗು, ಮನೆಗೆ ಹೋಗು. ಯಾಕತ್ತೆ ಇವತ್ತು ಬಂಗಾರಿ ಊಟಕ್ಕೆ ಇರಲಿಲ್ವಾ? ಹೋಗ್ಲಿ ಬಿಡಿ, ಅವಳಿಗೂ ಸಾಕಾಯ್ತು ಅನ್ಸುತ್ತೆ. ಕೊನೆಗೆ ನಾನೇ ಬೇಕಾಯ್ತಾ? ಹಂಗೇನಿಲ್ಲ ಕತೆ, ಹೋಗು. ನಾನೇ ಸುಮ್ಮನೆ ಅವಳ್ತವೆ ಯಾಕೆ ಇಸ್ಕೊಳ್ಳೋದು? ರವ ತಂದ್ಕೊಡೋದಲ್ವಾ, ಅದಕ್ಕೆ ಬೇಡ ಅಂತಂಗಂದೆ. ಬಿಡು ಹೋಗ್ಲಿ, ಇನ್ನೇನು ಮಾಡಿ. ಹೋಗು ಮನೆಗೆ ಹೋಗು, ಮನೆ ಕತ್ತೀನಂತ ಇನ್ನೇನು ಮಾಡಿ. ಸರಿ ಆಯ್ತು. ಮತ್ತೆ ಬೆಳಿಗ್ಗೆಗೂ ನಿಮ್ಗೆ ಅಡುಗೆ ಮಾಡಬೇಕು ಬೇಡವೋ? ಇಲ್ಲೇ ಹೇಳ್ಬಿಡಿ, ತಂಗ್ಳ ಉಂಡಿ ಸಾಕಾಯ್ತದೆ. ಬೆಳಿಗ್ಗೆಗ ಬೇಡ ಬೇಡ, ನಿಮಗೆ ನೀವು ಮಾಡ್ಕೊಳ್ಳಿ ಅಷ್ಟೇ. ಬೆಳಿಗ್ಗೆಗೂ ಊಟ ಮಾಡಿರಿ ಅತ್ತೆ. ಈಗ ಬೇಡ ಅಂತ ಇದ್ದೀರಲ್ಲ ಅಂತ ಅಂದ್ಬಿಟ್ಟು ಹೋದ್ದು ನಾನೇ ಬೇಡ ಬೇಡ ಅನ್ನ. ಆಯ್ತು ಬೆಳಿಗ್ಗೆಗಾರು ಊಟ ಮಾಡಿರಿ, ಚಿತ್ರಾನ್ನ ಮಾಡ್ತೀನಿ ಅಂದವಳೆ. ಬೆಳಿಗ್ಗೆ ನನಗೇನು ಮಾಡಬೇಡ, ನಿಮ್ಮ ಅಳ್ತೆಗೆ ಮಾಡ್ಕೊಳ್ಳಿ. ರಾತ್ರಿ ಬೆಳಕಾಲ ಸಾರು ಮಿಕ್ಕದೆ ಅಲ್ವಾ, ಅದಕ್ಕೆ ಅಕ್ಕಿ ಹಾಕು ಎದ್ದಿ. ಸರಿ ಅತ್ತೆ ಆಯಿತು. ಸರಿ ಹೋಗು, ಮನೆಗೆ ಹೋಗು. ಯಪ್ಪ ಇವತ್ತು ಹಸ್ಕೊಂಡೆ ಮನೆಗೆ ಹೋಗ್ಬೇಕಾ? ಎಂಥ ಕೆಲಸ ಆಯಿತು. ಈ ಬಂಗಾರಿ ಮೊದಲೇ ಹೇಳಲಿಲ್ಲ. ಅನ್ನನೂ ಎಲ್ಲ ಉಣ್ಕೊಂಡ್ಲಂತೆ. ಈಗ ಹಂಗೆ ಮನೆಗೆ ಹೋಗ್ಬೇಕಲ್ಲಪ್ಪ. ಮನೆ ಕಂಡ್ರೆ ನಿದ್ದೆನೇ ಬರೋಕ್ಕಿಲ್ಲ. ಒದ್ದಾಡಿ ಸಾಕಾಯ್ತದೆ. ಅಯ್ಯೋ ಹೋಗತ್ತೆಗಿ ಇವಳು ಊಟ ಕಾಯ್ಕೊಂಡು ಅದೇನೋ ಅಂತಾರಲ್ಲ ಹಂಗಾಯ್ತು. ಏನು ಮಾಡೋದು, ಮನೆ ಕತಿ ಇವತ್ತರಿಗೆ ಹೊಟ್ಟೆ ತುಂಬ ಚಿತ್ರಾನ್ನ ಉಂಡ್ರಾಯ್ತು. ಅಯ್ಯೋ ನಿದ್ದು ಬಂದದ ಇಲ್ವೋ ಕಾಣೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.